ನಮಸ್ಕಾರ. ನಾನು ಅಶ್ವಥ್. ನೀವು ಕೊಡಗಿನ ಬೈಲುಕೊಪ್ಪೆಯ ಟಿಬೇಟಿಯನ್ ಕಾಲೋನಿಗೆ ಭೇಟಿ ನೀಡಿರ್ಬೋದು, ಅಥವಾ ಉತ್ತರ ಕನ್ನಡದ ಮುಂಡಗೋಡದಲ್ಲಿರುವ ಬೌದ್ಧ ದೇವಾಲಯಗಳಿಗೆ ನೀವು ಭೇಟಿ ನೀಡಿರ್ಬೋದು. ಈ ಸಂದರ್ಭದಲ್ಲಿ ನಿಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಹೌದು, ಭಾರತದ ಸಂಸ್ಕೃತಿಗೂ ಟಿಬೇಟಿಯನ್ ಸಂಸ್ಕೃತಿಗೆ ಬಹಳಷ್ಟು ವ್ಯತ್ಯಾಸ ಇದೆ. ಹೀಗಿರುವಾಗ ಭಾರತ ಟಿಬೇಟ್ ಮಂದಿಗೆ ಆಶ್ರಯ ನೀಡಿದ್ದು ಯಾಕೆ, ಜೊತೆಗೆ ಭಾರತಕ್ಕೆ ಟಿಬೇಟ್ನಿಂದ ಇವರೆಲ್ಲ ಬಂದಿದ್ದು ಯಾಕೆ ಎನ್ನುವಂಥ ಪ್ರಶ್ನೆ ನಿಮಗೆ ಮೂಡುವುದು ಸಹಜ. ಈ ಎಲ್ಲ ಪ್ರಶ್ನೆಯ ಜೊತೆ ಸದ್ಯ ಟಿಬೇಟ್ ವಿಚಾರದಲ್ಲಿ ಭಾರತದ ನಿಲುವೇನು, ಸದ್ಯ ಯಾಕೆ ಈ ವಿಚಾರ ಈಗ ಟ್ರೆಂಡ್ನಲ್ಲಿದೆ ಎನ್ನುವಂಥ ಪ್ರಶ್ನೆಗೆ ನಾನು ಉತ್ತರವನ್ನು ಇಲ್ಲಿ ನೀಡ್ತಾ ಇದ್ದೀನಿ. ಕರ್ನಾಟಕಕ್ಕೆ ಟಿಬೇಟಿಯನ್ನರು ಬಂದಿದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋ ಮೊದಲು ಟಿಬೇಟ್ ಎಲ್ಲಿದೆ ಅನ್ನೋದನ್ನು ನಾನು ಇಲ್ಲಿ ಮೊದಲು ಹೇಳ್ತೀನಿ. ನಿಮಗೆ ಭಾರತದ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ, ಉತ್ತರ ಭಾಗದಲ್ಲಿ ಟಿಬೇಟ್ ಇರೋದು ನಿಮ್ಗೆ ನೋಡ್ಬೋದು. ಹೌದು, ಈಗ ನೋಡಿದರೆ ಟಿಬೇಟ್ ಸ್ಪಷ್ಟವಾಗಿ ಕಾಣಲ್ಲ. ಯಾಕೆ ಕಾಣಲ್ಲ ಅಂತಂದರೆ ಟಿಬೇಟನ್ನು ಚೀನಾ ಕಬ್ಜಾ ಮಾಡಿಕೊಂಡಿದೆ. ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಭಾರತದ ಜೊತೆ ಚೀನಾ ಕೆಲವೇ ಭಾಗದಷ್ಟು ಮಾತ್ರ ಗಡಿ ಭಾಗವನ್ನು ಹೊಂದಿತ್ತು. ಆದರೆ ಯಾವಾಗ ಟಿಬೇಟನ್ನು ಚೀನಾ ಕಬ್ಜಾ ಮಾಡಿತು, ಆವಾಗಿನಿಂದ ಭಾರತ ಮತ್ತು ಚೀನಾದ ನಡುವೆ ಸುಮಾರು 3500 ಕಿಲೋಮೀಟರ್ ಗಡಿಯನ್ನು ಭಾರತ ಈಗ ಹಂಚಿಕೊಂಡಿದೆ. ಚೀನಾ ಟಿಬೇಟನ್ನು ವಶಕ್ಕೆ ಪಡೆದ ಕತೆ ಬಹಳಷ್ಟು ದೊಡ್ಡದಿದೆ. ನಾನು ಇಲ್ಲಿ ಸರಳವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. 1900 ಸಂದರ್ಭದಲ್ಲಿ ಈ ಟಿಬೇಟ್ ಮೇಲೆ ಚೀನಾ, ರಷ್ಯಾ, ಬ್ರಿಟಿಷ್ ಸಂಸ್ಕೃತಿಯ ಸಮ್ಮಿಲನವಾಗ್ತಾ ಇತ್ತು. ಜೊತೆಗೆ ದೂರದಲ್ಲಿರೋ ಚೀನಾ ಸಂಸ್ಕೃತಿಗೂ ಟಿಬೇಟಿಗೂ ಬಹಳಷ್ಟು ವ್ಯತ್ಯಾಸ ಇತ್ತು. ಆದರೆ ಇದು ಪ್ರತ್ಯೇಕವಾಗಿದ್ದರೂ ಚೀನಾದ ಮಂಚೂ ರಾಜವಂಶದ ಆಡಳಿತದ ಒಳಪಟ್ಟಿತ್ತು. ಈ ಮಂಚೂ ರಾಜವಂಶದ ಬಗ್ಗೆ ಮೊದಲಿನಿಂದಲೂ ಚೀನಾದಲ್ಲಿ ಅಸಮಾಧಾನವಿತ್ತು. ಜೊತೆಗೆ ಟಿಬೇಟ್ನಲ್ಲಿ ಸಹ ವಿರೋಧವಿತ್ತು. 1911ರಲ್ಲಿ ಚೀನಾದಲ್ಲಿ ದಂಗೆಯಾಗಿ ಮಂಚೂ ರಾಜವಂಶ ಉರುಳಿ ಹೋಗುತ್ತೆ. ಈ ಸಂದರ್ಭದಲ್ಲಿ ಇದೇ ಉತ್ತಮ ಸಮಯ ಎಂದು ಭಾವಿಸಿ ಟಿಬೇಟ್ನಲ್ಲಿದ್ದಂಥ ಸೈನಿಕರು ಟಿಬೇಟ್ನಲ್ಲಿದ್ದ ಮಂಚೂ ಸೈನಿಕರನ್ನು ಓಡಿಸ್ತಾರೆ. ಚೀನಾದ ಆಂತರಿಕ ದಂಗೆ ವಿಚಾರ ಭಾರತದಲ್ಲಿರುವ ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಚೀನಾ ಒಂದು ವೇಳೆ ಟಿಬೇಟನ್ನು ಆಕ್ರಮಣ ಮಾಡಿಕೊಂಡ್ರೆ ಭಾರತಕ್ಕೆ ಭವಿಷ್ಯದಲ್ಲಿ ಕಷ್ಟವಾಗಬಹುದು ಎನ್ನುವುದನ್ನು ಅರಿತ ಬ್ರಿಟಿಷರು ಈ ಸಂದರ್ಭದಲ್ಲಿ 2 ಮಹತ್ವದ ತೀರ್ಮಾನವನ್ನು ಕೈಗೊಳ್ತಾರೆ. ಏನು ತೀರ್ಮಾನ ಅಂತಂದರೆ, ಒಂದನೇದಾಗಿ ಚೀನಾ ಮತ್ತು ಟಿಬೇಟನ್ನು ಪರಸ್ಪರ ವಿಂಗಡಣೆ ಮಾಡುವುದು, ಎರಡನೇದಾಗಿ ಟಿಬೇಟ್ ಮತ್ತು ಭಾರತದ ಮಧ್ಯೆ ಗಡಿಯನ್ನು ಹಂಚಿಕೊಳ್ಳುವುದು. ಈ ಸಂಬಂಧ 3 ಪಕ್ಷಗಳು ಅಂದರೆ 3 ಪಾರ್ಟಿಗಳ ಜೊತೆ ಮಾತುಕತೆ ನಡೆಯುತ್ತೆ. 1914ರಲ್ಲಿ ಶಿಮ್ಲಾದಲ್ಲಿ ಒಂದು ಮಹತ್ವದ ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದಕ್ಕೆ ಬ್ರಿಟಿಷ್ ಪ್ರತಿನಿಧಿಗಳು, ಟಿಬೇಟ್ ಪ್ರತಿನಿಧಿಗಳು, ಚೀನಾ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಈ ಸಭೆಯಲ್ಲಿ ಅಂತಿಮವಾಗಿ ಚೀನಾ ಈ ಒಪ್ಪಂದಕ್ಕೆ ನಾನು ಸಹಿ ಹಾಕಲ್ಲ ಎಂದು ಹೊರನಡೆಯುತ್ತೆ. ಆದರೆ ಬ್ರಿಟಿಷರು ಮತ್ತು ಟಿಬೇಟ್ ಪ್ರತಿನಿಧಿಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಬ್ರಿಟಿಷ್ ಇಂಡಿಯಾದ ವಿದೇಶಾಂಗ ಕಾರ್ಯದರ್ಶಿಯಾಗಿರುವ ಮ್ಯಾಕ್ಮೋಹನ್ ಅವರು ಬ್ರಿಟಿಷರ ಪರವಾಗಿ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಈ ಕಾರಣಕ್ಕೆ ಭಾರತ ಮತ್ತು ಟಿಬೇಟ್ ನಡುವಿನ ಗಡಿಯನ್ನು ಮ್ಯಾಕ್ಮೋಹನ್ ರೇಖೆ ಎಂದು ಕರೆಯಲಾಗ್ತಾ ಇದೆ. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನವಂತ ವಿಭಜನೆ ಮಾಡಿ ಬ್ರಿಟಿಷರು ಭಾರತದಿಂದ ತೆರಳುತ್ತಾರೆ. 1949ರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಟಿಬೇಟ್ ನಮ್ಮದು ಎಂದು ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಪ್ರತಿಪಾದಿಸುತ್ತೆ. 1951ರಲ್ಲಿ ಬಲವಂತವಾಗಿ ಚೀನಾ ಸೇನೆ ಟಿಬೇಟಿಗೆ ನುಗ್ಗಿ ಟಿಬೇಟನ್ನು ವಶಪಡಿಸಿಕೊಳ್ಳುತ್ತೆ. ಜೊತೆಗೆ ಬಲವಂತವಾಗಿ 17 ಅಂಶಗಳ ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಚೀನಾದ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಿದರು. ಹಿಂದಿ ಚೀನಿ ಬಾಯಿ ಬಾಯಿ ಎಂದು ಘೋಷಣೆ ಸಹ ಮಾಡಿದರು. 1954ರಲ್ಲಿ ಟಿಬೇಟ್ ಚೀನಾದ ಒಂದು ಭಾಗ ಎಂದೇ ಭಾರತ ಒಪ್ಪಿಕೊಳ್ಳುತ್ತೆ. ಈ ರೀತಿ ಭಾರತ ಟಿಬೇಟನ್ನು ಒಪ್ಪಿಕೊಂಡ ನಂತರ ಭಾರತ ಮತ್ತು ಚೀನಾದ ಸಂಬಂಧ ಚೆನ್ನಾಗಿರಬೇಕಾಗಿತ್ತು. ಆದರೆ ಭಾರತ ಚೀನಾದ ಸಂಬಂಧ ನಂತರ ದಿನದಲ್ಲಿ ಹಾಳಾಯಿತು. ಇದು ಯಾಕೆ ಅಂತ ಅಂದರೆ 2 ಪ್ರಮುಖ ಘಟನೆಗಳು ಕಾರಣ. ಈ 2 ಪ್ರಮುಖ ಘಟನೆಗಳಿಂದ ಈವಾಗಲೂ ಭಾರತ ಮತ್ತು ಚೀನಾ ಕೆಲವೊಂದು ಕಡೆ ಪರಸ್ಪರ ಕಿತ್ತಾಟ ನಡೆಸ್ತಾನೇ ಇದೆ.
ಈ ಹಿಂದೆಯೇ ನಾನು ಹೇಳಿದಂತೆ ಟಿಬೆಟ್ ಚೀನಾ ಸೇರ್ಪಡೆಗೆ ಟಿಬೆಟ್ನಲ್ಲಿ ಮೊದಲಿನಿಂದಲೇ ವಿರೋಧ ವ್ಯಕ್ತವಾಗ್ತಾ ಇತ್ತು. 1951ರಲ್ಲಿ ಅಮೇರಿಕ ಇದನ್ನು ವಿರೋಧಿಸಿತು. ಅಷ್ಟೇ ಅಲ್ಲದೆ ಟಿಬೆಟ್ ಸೈನಿಕರಿಗೆ ಶಸ್ತ್ರಾಸ್ತ್ರಗಳ ನೆರವು ಸಹ ನೀಡ್ತಾ ಇತ್ತು. ಇದರಿಂದಾಗಿ ಚೀನಿ ಸೈನಿಕರು ಮತ್ತು ಟಿಬೆಟ್ ಸೈನಿಕರ ಮಧ್ಯೆ ಆಗಾಗ ಕೆಲವೊಂದು ಕಡೆ ಘರ್ಷಣೆಗಳು ನಡೀತಾ ಇತ್ತು. 1959ರಲ್ಲಿ ಈ ಘರ್ಷಣೆ ತೀವ್ರ ಮಟ್ಟಕ್ಕೆ ಹೋಗಿತ್ತು. ಈ ಸಂದರ್ಭದಲ್ಲಿ ಚೀನಾ ಸರ್ಕಾರ ದಲೈ ಲಾಮಾ ಅವರಿಗೆ ಬೀಜಿಂಗಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನವನ್ನು ನೀಡುತ್ತೆ. ಆಹ್ವಾನ ನೀಡುವುದರ ಜೊತೆ ಒಂದು ವಿಶೇಷವಾದ ಷರತ್ತನ್ನು ಒಡ್ಡುತ್ತೆ. ಅದು ಏನು ಅಂತಂದರೆ, ನೀವು ಬರಬೇಕು, ಆದರೆ ಯಾವುದೇ ಅಂಗರಕ್ಷಕರು ನಿಮ್ಮ ಬೆಂಗಾವಲಿಗೆ ಬರಬಾರ್ದು ಎನ್ನುವಂಥ ಒಂದು ವಿಶೇಷವಾದ ಷರತ್ತನ್ನು ಒಡ್ಡುತ್ತೆ. ಈ ಷರತ್ತು ಬಂದ ಕೂಡಲೇ ದಲೈ ಲಾಮಾ ಅವರಿಗೆ ಗೊತ್ತಾಗುತ್ತೆ, ಚೀನಾ ನನ್ನನ್ನು ಬಂಧನ ಮಾಡಲು ಈಗಾಗಲೇ ಸಿದ್ಧತೆ ನಡೆಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ವಿಚಾರ ತಿಳಿದ ಕೂಡಲೇ 1959ರಲ್ಲಿ ದಲೈ ಲಾಮಾ ಅವರು ತಮ್ಮ ಕೆಲವು ಆಪ್ತರ ಜೊತೆ ಮಾರು ವೇಷದಲ್ಲಿ ಟಿಬೆಟ್ ತೊರೆದು ಅರುಣಾಚಲ ಪ್ರದೇಶದಲ್ಲಿರುವ ತವಾಂಗಿಗೆ ಬರ್ತಾರೆ. ಯಾವಾಗ ಭಾರತದ ಅರುಣಾಚಲ ಪ್ರದೇಶಕ್ಕೆ ದಲೈ ಲಾಮಾ ಬರ್ತಾರೋ ಅಲ್ಲಿಂದ ಚೀನಾದ ಕಣ್ಣು ಕೆಂಪಗೆ ಆಗುತ್ತೆ. ಈ ಆಶ್ರಯ ನೀಡಿದ ಸರಿಯಲ್ಲ ಎಂಬ ವಾದವನ್ನು ಮುಂದಿಡುತ್ತೆ. ದಲೈ ಲಾಮಾ ಅವರನ್ನು ಚೀನಾದ ಶತ್ರು ಎಂದೇ ಕರೀತಾ ಇದೆ. ದಲೈ ಲಾಮಾ ಅವರಿಗೆ ಭಾರತ ಆಶ್ರಯ ನೀಡಿದ ಯಾಕೆ ಅನ್ನೋದಕ್ಕೂ ಕಾರಣವಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, 1954ರಲ್ಲಿ ಭಾರತ ಮತ್ತು ಚೀನಾದ ಸಂಬಂಧ ಉತ್ತಮವಾಗಿತ್ತು ಅಂತ. ಆದರೆ ಹಿಂದುಗಡೆಯಿಂದ ಚೀನಾ ಭಾರತಕ್ಕೆ ಚೂರಿ ಇರಿದಿತ್ತು. ಏನು ಮಾಡಿತು ಅಂತಂದರೆ 1950-60ರ ಸಂದರ್ಭದಲ್ಲಿ ಅಕ್ಸೈ ಚೀನಾ ಪ್ರದೇಶದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿತು. ಅಕ್ಸೈ ಚೀನ್ ಸಮುದ್ರ ಮಟ್ಟದಿಂದ ಸುಮಾರು 5000 ಮೀಟರ್ ಎತ್ತರದಲ್ಲಿದೆ. ಅಲ್ಲಿ ಜನವಸತಿ ಸಹ ಇಲ್ಲ. ಹೀಗಾಗಿ ಭಾರತದ ಸೈನಿಕರು ಅಲ್ಲಿ ಗಸ್ತು ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಸುಮಾರು 1200 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಚೀನಾ ನಿರ್ಮಾಣ ಮಾಡಿತ್ತು. 1958ರಲ್ಲಿ ಈ ವಿಚಾರ ಭಾರತಕ್ಕೆ ಗೊತ್ತಾಗುತ್ತೆ. ನಮ್ಮ ಭೂಪ್ರದೇಶದ ಒಳಗಡೆ ನಮ್ಮ ಅನುಮತಿ ಇಲ್ಲದೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ ಎಷ್ಟು ಸರಿ ಎಂದು ಭಾರತ ಪ್ರಶ್ನೆ ಮಾಡುತ್ತೆ. ಆದರೆ ಈ ಪ್ರಶ್ನೆಗೆ ಚೀನಾ ಕ್ಯಾರೆ ಅಂತಿರಲಿಲ್ಲ. 1959ರಲ್ಲಿ ಚೀನಾದಲ್ಲಿ ದಂಗೆ ಎದ್ದು ದಲೈ ಲಾಮಾ ಅರುಣಾಚಲ ಪ್ರದೇಶದ ತವಾಂಗಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಭಾರತ ಟಿಬೆಟಿಗೂ ಚೀನಾ ವಿರೋಧ, ಜೊತೆಗೆ ಭಾರತಕ್ಕೂ ಚೀನಾ ವಿರೋಧ. ಈ ಕಾರಣಕ್ಕಾಗಿ ದಲೈ ಲಾಮಾ ಅವರಿಗೆ ಭಾರತ ಆಶ್ರಯ ನೀಡುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಜೀವ ಬೆದರಿಕೆಯಿಂದಾಗಿ ಟಿಬೆಟ್ನಿಂದ ಸಾವಿರಾರು ಮಂದಿ ಬೌದ್ಧ ಭಿಕ್ಕುಗಳು ಭಾರತಕ್ಕೆ ಬರ್ತಾರೆ. ಹೀಗೆ ಬಂದ ನಿರಾಶ್ರಿತರಿಗೆ ಭಾರತದಲ್ಲಿ ಎಲ್ಲಿ ವ್ಯವಸ್ಥೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಭಾರತ ಸರ್ಕಾರ ಹಲವು ರಾಜ್ಯಗಳಲ್ಲಿ ಅವರಿಗೆ ವ್ಯವಸ್ಥೆಯನ್ನು ನೀಡುತ್ತೆ. ಈ ಕಾರಣಕ್ಕಾಗಿ ಹಲವು ಮಂದಿ ಕರ್ನಾಟಕದ ಬೈಲುಕೊಪ್ಪೆ, ಮುಂಡುಗೋಡಕ್ಕೆ ಬರ್ತಾರೆ. 1960ರಿಂದ ದಲೈ ಲಾಮಾ ಅವರು ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲೇ ನೆಲೆಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 2ನೇ ಅವಧಿಯಲ್ಲಿ ಭಾರತ ಮತ್ತು ಚೀನಾದ ನಡುವೆ ಸಂಬಂಧ ಬಹಳಷ್ಟು ಚೆನ್ನಾಗಿತ್ತು. 2019ರಲ್ಲಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಭಾರತಕ್ಕೆ ಬಂದಿದ್ದರು. ತಮಿಳುನಾಡಿನಲ್ಲಿ ಮಹತ್ವದ ಒಪ್ಪಂದಗಳಿಗೆ ಸಹ ಸಹಿ ಹಾಕಿದರು. ಭಾರತದ ಜೊತೆ ಮಾತುಕತೆ ನಡೆಸ್ತಾ ಇದ್ದರು. ಹಿಂದುಗಡೆಯಿಂದ ಮತ್ತೊಮ್ಮೆ ಚೀನಾ ಸೈನಿಕರು ಭಾರತದ ಸೈನಿಕರಿಗೆ ಚೂರಿ ಹಾಕಿದರು. 2000ನೇ ಇಸವಿಯಲ್ಲಿ ಗಲ್ವಾನ್ನಲ್ಲಿ ಭೀಕರವಾದ ಘರ್ಷಣೆ ನಡೆಯಿತು. ಈ ಘರ್ಷಣೆ ನಂತರ ಭಾರತ ಮತ್ತು ಚೀನಾದ ಸಂಬಂಧ ಮತ್ತಷ್ಟು ಹಳಸಿ ಹೋಗಿದೆ. ಚೀನಾದ ಜೊತೆ 1962ರ ಯುದ್ಧದಲ್ಲಿ ಸೋತ ಬಳಿಕ ಭಾರತ ಬಹಳಷ್ಟು ಪಾಠಗಳನ್ನು ಕಲಿತಿದೆ. ಈಗ ಚೀನಾದ ಗಡಿಯಲ್ಲಿರುವ ರಾಜ್ಯಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯಾಗ್ತಾ ಇದೆ. ವೇಗವಾಗಿ ಸೈನಿಕರು ಸಂಚಾರ ಮಾಡಲು ರಸ್ತೆಯನ್ನು ಸಹ ಅಭಿವೃದ್ಧಿ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಮೊಬೈಲ್ ಟವರ್ಗಳನ್ನು ಸಹ ನಿರ್ಮಾಣ ಮಾಡ್ತಾ ಇದೆ. ಇದು ಚೀನಾದ ಕೆಂಗಣ್ಣಿಗೆ ಗುರಿಯಾಗಿದೆ. ಭಾರತ ಈಗ ಮಾತುಕತೆಗೂ ಸಿದ್ಧ, ಬಡಿದಾಟ ಮಾಡಿದರೆ ಬಡಿದಾಟ ಮಾಡಲು ಸಿದ್ಧ ಎಂಬುದನ್ನು ಗಲ್ವಾನ್ ಘರ್ಷಣೆ ಮೂಲಕ ಸಾಧಿಸಿ ತೋರಿಸಿದೆ. ಈ ಕಾರಣಕ್ಕಾಗಿ ಚೀನಾ ಈಗ ಅರುಣಾಚಲ ಪ್ರದೇಶ ತಮ್ಮದು ಎಂಬ ವಾದವನ್ನು ಮುಂದಿಡ್ತಾ ಇದೆ. ಅಷ್ಟೇ ಅಲ್ಲದೆ
ಅರುಣಾಚಲ ಪ್ರದೇಶದಲ್ಲಿರುವ ಗ್ರಾಮಗಳಿಗೆ ಹೆಸರನ್ನು ಸಹ ಇಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಭಾರತ ಈಗ ಟಿಬೇಟ್ನಲ್ಲಿರುವಂಥ ಗ್ರಾಮಗಳಿಗೂ ಸಹ ಹೆಸರನ್ನು ಇಡಲು ಮುಂದಾಗ್ತಾ ಇದೆ. ಈಗಾಗಲೇ ಈ ಪ್ರಕ್ರಿಯೆಗಳು ಆರಂಭಗೊಂಡಿದೆ ಎಂಬ ವರದಿ ಸಹ ಬಂದಿದೆ. ಈಗ ಭಾರತ ಮೊದಲಿನಂತೆ ಇಲ್ಲ. ಗಲ್ವಾನ್ ಘರ್ಷಣೆಯ ನಂತರ ಚೀನಿ ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿದೆ. ಮೇಕ್ ಇನ್ ಇಂಡಿಯಾಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ. ಚೀನಿ ಕಂಪನಿಗಳು ಟೆಂಡರ್ನಲ್ಲಿ ಭಾಗವಹಿಸದಂತೆ ಷರತ್ತು ಸಹ ಒಡ್ಡಲಾಗಿದೆ. ಅಷ್ಟೇ ಅಲ್ಲದೆ ಭಾರತ ಚೀನಾ ನಡುವೆ ನೇರವಾಗಿ ವಿಮಾನ ಸೇವೆಯನ್ನು ಸಹ ಬಂದ್ ಮಾಡಿದೆ. ಭಾರತದ ಮೇಲೆ ಯುದ್ಧ ಮಾಡಿದರೆ ಭಾರತ ಸರಿಯಾಗಿ ಪ್ರತಿದಾಳಿ ಮಾಡುತ್ತೆ ಅನ್ನೋದು ಚೀನಾಕ್ಕೆ ಈಗ ಗೊತ್ತಾಗಿದೆ. ಹೀಗಾಗಿ ನೇರವಾಗಿ ಭಾರತ ಜೊತೆ ಕಾದಾಟಕ್ಕೆ ಇಳಿಯದೆ ಹಿಂದುಗಡೆಯಿಂದ ಪಾಕಿಸ್ತಾನದ ಮೂಲಕ ಭಯೋತ್ಪಾದಕರ ಶಸ್ತ್ರಾಸ್ತ್ರವನ್ನು ನೀಡಿ ಭಾರತದ ವಿರುದ್ಧ ಚೂ ಬಿಡುವ ಕೆಲಸ ಮಾಡ್ತಾ ಇದೆ. ಇದರ ಜೊತೆ ಈಶಾನ್ಯ ಭಾಗದಲ್ಲಿರುವ ಬಂಡುಕೋರರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡುವ ಮೂಲಕ ಭಾರತದಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸಲು ಸಹ ಸಹಕಾರವನ್ನು ನೀಡ್ತಾ ಇದೆ. ಭಾರತ ಮಾತ್ರವಲ್ಲ, ಚೀನಾ ತನ್ನ ಹತ್ತಿರದಲ್ಲಿರುವ ಎಲ್ಲ ಗಡಿ ರಾಷ್ಟ್ರಗಳ ಜೊತೆ ಸಹ ಕಾದಾಟವನ್ನು ನಿರಂತರವಾಗಿ ನಡೆಸಿಕೊಂಡೇ ಬಂದಿದೆ. ಹಾಂಗ್ಕಾಂಗ್, ಫಿಲಿಪೈನ್ಸ್, ವಿಯೆಟ್ನಾಂ, ಜಪಾನ್, ನೇಪಾಳ, ಭೂತಾನ್, ಭಾರತ, ಇಂಡೋನೇಷ್ಯಾ, ಲಾವೋಸ್, ಮಯನ್ಮಾರ್, ಟಿಬೇಟ್, ಸಿಂಗಾಪುರ್, ಬ್ರೂನಿ, ಮಂಗೋಲಿಯಾದಂತಹ ಜೊತೆ ಕಿರಿಕ್ ಸಹ ಮಾಡಿದೆ. ವಿಶ್ವದ ಆರ್ಥಿಕತೆಯಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರವಾಗಿರುವ ಚೀನಾ ವಿಶ್ವದ ಆರ್ಥಿಕತೆಯಲ್ಲಿ 5ನೇ ದೊಡ್ಡ ದೇಶವಾಗಿರೋ ಭಾರತ ಜೊತೆ ನೇರವಾಗಿ ಯುದ್ಧ ಮಾಡಲು ಹಿಂದೇಟು ಹಾಕ್ತಾ ಇದೆ. ಈ ಕಾರಣಕ್ಕಾಗಿ ಈಗ ಹಿಂಬಾಗಿಲಿನಿಂದ ಚೀನಾ ಭಾರತದ ಮೇಲೆ ದಾಳಿ ನಡೆಸಲು ಮುಂದಾಗ್ತಾ ಇದೆ. ಇಲ್ಲಿಯವರೆಗೆ ಚೀನಾಕ್ಕೆ ದಕ್ಷಿಣ ಭಾರತದಲ್ಲಿ ಯಾವುದೇ ಒಂದು ಪ್ರತಿಸ್ಪರ್ಧಿ ಇರಲಿಲ್ಲ. ಆದರೆ ಈಗ ದಕ್ಷಿಣ ಭಾರತದಲ್ಲಿ ಭಾರತ ಪ್ರಬಲವಾಗಿ ಚೀನಾಕ್ಕೆ ಸರಿಸಾಟಿಯಾಗಿ ನಿಲ್ತಾ ಇದೆ. ಈ ಕಾರಣಕ್ಕಾಗಿ ಹಿಂಬಾಗಿಲಿನಿಂದ ಚೀನಾ ಭಾರತ ಜೊತೆ ನಿಧಾನವಾಗಿ ಯುದ್ಧ ಮಾಡ್ತಾ ಇದೆ. ಈ ಯುದ್ಧ ಅಂದರೆ ಬಹಿರಂಗ ಅಲ್ಲದೆ ಹಿಂಬಾಗಿಲಿನಿಂದ ನಡೆಸುವ ಈ ಕಾದಾಟ ಮುಂದೆ ಎಲ್ಲಿವರೆಗೆ ಹೋಗುತ್ತೆ ಅನ್ನುವುದೇ ಸದ್ಯದ ಕುತೂಹಲ. ಧನ್ಯವಾದಗಳು.